ಕುಂಭ ರಾಶಿ, ಈ ವರ್ಷದ ಥೀಮ್ ನಿಮ್ಮದು ಏನಾಗಿರುತ್ತೆ ಅಂತಂದರೆ, ಇಟ್ಸ್ ಡಿಫೆಂಡಿಂಗ್ ಯುವರ್ ಪೊಸಿಷನ್. ನಿಮ್ಮ ಒಂದು ಪೊಸಿಷನ್ನ ನೀವು ಡಿಫೆಂಡ್ ಮಾಡ್ಕೊಳ್ಬೇಕಾಗುತ್ತೆ, ಅದಕ್ಕೆ ಹೋರಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಒಂದು ಪರ್ಸ್ನಲ್ ಟ್ರುತ್ ಬಗ್ಗೆ ಕೂಡ ಆಗಿರುತ್ತೆ. ಸೊ ಪ್ರತಿಯೊಬ್ಬರನ್ನು ಕೂಡ ನಿಮಗೆ ಪ್ಲೀಸ್ ಮಾಡೋದಕ್ಕಾಗಲ್ಲ, ಅಂತಂದರೆ ಕನ್ವಿನ್ಸ್ ಮಾಡೋದಕ್ಕೂ ಆಗಲ್ಲ, ಬಟ್ ದಟ್ಸ್ ಓಕೆ. ಸೊ ನಿಮ್ಮ ಲೆಸನ್ ಏನು ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಬೌಂಡ್ರೀಸ್ ಬಗ್ಗೆ ಆಗಿರುತ್ತೆ. ನಿಮ್ಮ ಒಂದು ಐಡಿಯಾಸ್ ಮೇಲೆ ನಿಮಗೆ ನಂಬಿಕೆ ಇರಲಿ. ಅಕಸ್ಮಾತ್ ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರೂ ಸಹ ನಿಮ್ಮ ಒಂದು ಏನು ಐಡಿಯಾಸ್ ಇರುತ್ತೆ ಅದ್ರ ಮೇಲೆ ದಯವಿಟ್ಟು ನಂಬಿಕೆ ಇಡಿ. ಸೊ ಚಾಲೆಂಜ್ ಏನು ಅಂತಂದರೆ, ನಿಮಗೆ ಎಲ್ಲರೂ ನನ್ನ ಅಟ್ಯಾಕ್ ಮಾಡ್ತಾ ಇದ್ದಾರೆ, ತುಂಬ ಓವರ್ವೆಲ್ಮಿಂಗ್ ಫೀಲ್ ಮಾಡೋದು, ಆ್ಯಂಡ್ ನಿಮ್ಮನ್ನು ನೀವು ಡೌಟ್ ಮಾಡೋದು ಸ್ವಲ್ಪ ಇರುತ್ತೆ. ಬಿಕಾಸ್ ಆಫ್ ಔಟ್ಸೈಡ್ ಪ್ರೆಷರ್, ಲೈಕ್ ಬೇರೆಯವ್ರು ಬೇರೆ ರೀತಿ ಮಾತಾಡೋದ್ರಿಂದ ನಿಮಗೆ ಅದು ಸ್ವಲ್ಪ ಅನ್ನಿಸ್ಬೋದು, ಅಥವಾ ಕಾಂಪಿಟೇಷನ್ ಇರೋದ್ರಿಂದ ಕೂಡ ನಿಮ್ಗೆ ಅದು ಅನ್ನಿಸ್ಬೋದು. ಸೊ ಚಾಲೆಂಜ್ ನಿಮಗೆ ಅದೇ ಇರೋದು. ಆಪರ್ಚುನಿಟಿ ಅಂತ ನೋಡೋದಾದರೆ, ನಿಮಗೆ ನಿಮ್ಮ ಒಂದು ಪರ್ಸಿಸ್ಟೆನ್ಸ್ ಅಂತಾರೆ, ನೀವೇನು ಇದನ್ನು ಮೇಂಟೈನ್ ಮಾಡ್ತಿರಲ್ಲ, ಇದರಿಂದನೇ ನಿಮಗೆ ವಿಕ್ಟ್ರಿ ಸಿಗುತ್ತೆ. ಲೈಕ್ ಕೀಪ್ ಆನ್ ಡೂಯಿಂಗ್ ಥಿಂಗ್ಸ್ ವಾಟ್ ಯು ಆರ್ ಡೂಯಿಂಗ್, ಆ್ಯಂಡ್ ಸ್ಟ್ಯಾಂಡಿಂಗ್ ಫರ್ಮ್ ಬ್ರಿಂಗ್ಸ್ ರೆಸ್ಪೆಕ್ಟ್. ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೀರಾ, ಏನು ಸಾಧಿಸ್ತಾ ಇದ್ದೀರಾ, ಅದರಿಂದ ಹಿಂದೆ ಹೆಜ್ಜೆ ಇಡಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಇದನ್ನೇನು ಕಂಟಿನ್ಯೂ ಮಾಡ್ತೀರಾ ಅದು ನಿಮಗೆ ಒಂದು ರೆಸ್ಪೆಕ್ಟ್ ಅನ್ನೋದನ್ನ ತಂದು ಕೊಡುತ್ತೆ, ರೆಕಾಗ್ನಿಷನ್ ಸಿಗುತ್ತೆ ನಿಮಗೆ ಇದರಿಂದ, ಆ್ಯಂಡ್ ಲಾಂಗ್ ಟರ್ಮ್ ಸಕ್ಸಸ್ ಕೂಡ ಕಾಣಿಸುತ್ತೆ. ಇಫ್ ಯು ಆರ್ ಡೂಯಿಂಗ್ ಯೂಟ್ಯೂಬ್, ಜಸ್ಟ್ ಓನ್. ಇಫ್ ಯು ಆರ್ ಡೂಯಿಂಗ್ ಬಿಸ್ನೆಸ್, ಡೂ ದಟ್ ಥಿಂಗ್. ಯಾವುದೇ ಕಾರಣಕ್ಕೂ ಅದನ್ನ ಹಿಂದೆ ಹೆಜ್ಜೆ ಇಡಕ್ಕೆ ಹೋಗ್ಬೇಡಿ. ಅಡ್ವೈಸ್ ಏನು ಅಂತಂದರೆ, ನಿಮ್ಮ ಒಂದು ಬ್ಯಾಟಲ್ನ, ನಿಮ್ಮ ಒಂದು ಯುದ್ಧನ ತುಂಬ ವೈಸಾಗಿ ಚೂಸ್ ಮಾಡಿ, ಆ್ಯಂಡ್ ಬಟ್ ಹಿಂದೆ ಹೆಜ್ಜೆ ಮಾತ್ರ ಇಡೋದಕ್ಕೆ ಹೋಗಬೇಡಿ. ಸೊ ಏನೇನೆಲ್ಲ ಮ್ಯಾಟ್ರ್ ಆಗುತ್ತಲ್ವ ಅದಕ್ಕೆ ಹೋರಾಡಿ ಅಂತ ಹೇಳ್ತಿದ್ದಾರೆ. ಸೊ 2026 ನಿಮ್ಮ ಒಂದು ಸ್ಟ್ರೆಂತ್ನ ಟೆಸ್ಟ್ ಮಾಡುತ್ತೆ, ಆ್ಯಂಡ್ ನೀವು ನಿಜವಾಗ್ಲೂ ಇದನ್ನ ತಡ್ಕೊತೀರಾ, ವಿಲ್ ಯು ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಅನ್ನೋದನ್ನ ಚೆಕ್ ಮಾಡುತ್ತೆ. ಸೊ ಆ್ಯಂಡ್ ನಿಮಗೆ ಒಂದು ಅಫರ್ಮೇಷನ್ ಏನು ಅಂತಂದರೆ, ಐ ಡಿಫೆಂಡ್ ಮೈ ಟ್ರೂತ್ ವಿತ್ ಕರೇಜ್ ಆ್ಯಂಡ್ ಕಾನ್ಫಿಡೆನ್ಸ್ ಅನ್ನೋದು.